ಮುಖ್ಯವಾಗಿ ಈಗ ಎಲ್ಲರ ಗಮನ ಸೆಳೀತಿರೋ ವಿಚಾರ ಅಂತಂದ್ರೆ ಇತ್ತೀಚೆಗೇನು ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಪ್ರಮಾಣ ವಚನ ಸ್ವೀಕಾರ ಕೂಡ ಮಾಡಿಬಿಟ್ಟಿದ್ದಾರೆ 19 ಮಂದಿ ಸಚಿವರು. ಇವ್ರ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಅಂತ ಹೇಳಿ, ಸದನದಲ್ಲಿ ಅವರ ಉತ್ತರದಾಯಿತ್ವ ಹೇಗೆ? ಈಗಲೇ ಖಾತೆ ಹಂಚಿಕೆ ಆಗಿಲ್ಲ. ಇನ್ ಕೇಸ್ ಖಾತೆ ಹಂಚಿಕೆ ಇವತ್ತಾದರೂ ಕೂಡ ಉಳಿಯೋದು 1-2 ದಿನ. ಈ 2 ದಿನದಲ್ಲಿ ಇಲಾಖೆ ಬಗ್ಗೆ ಎಷ್ಟು ಮಾಹಿತಿ ತಿಳ್ಕೊಳ್ತಾರೆ, ಅದು ಇನ್ನೆಷ್ಟು ಉತ್ತರ ಕೊಡ್ತಾರೆ, ಅವ್ರ ಕಾರ್ಯವೈಖರಿ ಹೆಂಗಿರುತ್ತೆ, ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗುತ್ತಾ ಆ ಖಾತೆ? ಇಷ್ಟ ಆಗದೆ ಹೋದರೆ ಅವರ ಈ ಉತ್ತರದಾಯಿತ್ವ ಕಲಾಪದ ಅವಧಿಯಲ್ಲಿ ಯಾವ ರೀತಿ ಕಾಣೋಕೆ ಸಿಗುತ್ತೆ? ಹೀಗೆ ಅನೇಕ ಪ್ರಶ್ನೆ ಇದ್ದೇ ಇದೆ. ಹೀಗಾಗಿ ಕಲಾಪದ ವೇಳೆ ಸಚಿವರ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋ ಕುತೂಹಲ ಇದೆ. ಹಾಗೆ ವಿಧಾನಮಂಡಲದ ರಚನೆ, ಶಾಸನ ಸಭೆಯ ಸ್ವರೂಪ, ಕಾರ್ಯಕಲಾಪ ಎಲ್ಲವನ್ನ ಕೂಡ ನೋಡೋಣ ಎಳೆ ಎಳೆಯಾಗಿ. ಪ್ರಜಾಪ್ರಭುತ್ವದ ಪ್ರತ್ಯಕ್ಷ ದೇಗುಲವಂತೆ ಕರ್ನಾಟಕದ ವಿಧಾನಮಂಡಲದ ಕತೆ. ಪ್ರಜಾಪ್ರಭುತ್ವದ ದೇಗುಲ ಎಂದೇ ಕರೆಯಲ್ಪಡುವಂತಹ ಕರ್ನಾಟಕದ ವಿಧಾನಮಂಡಲ ಅಂದರೆ ಕೇವಲ ವಿಧಾನಸಭೆಯಲ್ಲ, ಇದು ದ್ವಿಸದನ ವ್ಯವಸ್ಥೆ. ಈ ಪೈಕಿ ವಿಧಾನಸಭೆ ಅಂದರೆ ಜನರಿಂದ ನೇರವಾಗಿ ಆಯ್ಕೆಯಾದ 224 ಶಾಸಕರನ್ನೊಳಗೊಂಡ ಜನಪ್ರತಿನಿಧಿಗಳ ಸದನ. ಇತ್ತ ವಿಧಾನ ಪರಿಷತ್ ಅಂದರೆ 75 ಗರಿಷ್ಠ ಬಲ ಹೊಂದಿರುವಂತಹ ಮೇಲ್ಮನೆ. ಅತ್ತ ರಾಜ್ಯಪಾಲರು ಸಂವಿಧಾನಾತ್ಮಕವಾಗಿ ಶಾಸನ ವ್ಯವಸ್ಥೆಯ ಪ್ರಮುಖ ಅಂಗ. ಸರ್ಕಾರ ಅಧಿಕಾರದಲ್ಲಿರಲು ಕೇವಲ ಚುನಾವಣೆಯಲ್ಲಿ ಗೆದ್ದರೆ ಸಾಲದು. ಸಂವಿಧಾನದ ವಿಧಿ 164ರಂತೆ ಸಚಿವ ಸಂಪುಟವು ವಿಧಾನಸಭೆಗೆ ಸಾಮೂಹಿಕವಾಗಿ ಹೊಣೆಗಾರರಾಗಿರಬೇಕು ಮತ್ತು ಸದನದ ವಿಶ್ವಾಸವನ್ನ ಕಾಯ್ದುಕೊಳ್ಳಬೇಕು. ಶಾಸನ ಸಭೆಯ ಮೂಲ ಉದ್ದೇಶವೇನು? ವಿಧಾನಸಭೆ ಎಂದರೆ ಬರೀ ಚರ್ಚೆ ಮಾಡುವಂತಹ ಜಾಗ ಅಷ್ಟೇ ಅಂದುಕೊಂಡ್ರೆ ಅದು ಶುದ್ಧ ತಪ್ಪು. ಶಾಸನ ಸಭೆಗೆ 3 ಮುಖ್ಯ ಕರ್ತವ್ಯಗಳಿವೆ. ಅವು ಏನೇನು ಅಂದ್ರೆ, ಶಾಸನಸಭೆಯ ಮೂಲ ಉದ್ದೇಶ ಮೊದಲನೇದಾಗಿ ಹೊಸ ಕಾಯ್ದೆಗಳನ್ನು ರೂಪಿಸುವುದು ಅಥವಾ ಹಳೆಯ ನಿಯಮಗಳನ್ನು ತಿದ್ದುಪಡಿ ಮಾಡುವುದು. ಎರಡನೆಯದಾಗಿ ಸಾರ್ವಜನಿಕರ ತೆರಿಗೆ ಹಣವನ್ನು ಸರ್ಕಾರ ಹೇಗೆ ಎಲ್ಲಿ ಖರ್ಚು ಮಾಡುತ್ತದೆ ಅಂತ ಬಜೆಟ್ ಮೂಲಕ ತಪಾಸಣೆ ಮಾಡುವುದು. ಇನ್ನು ಮೂರನೇದಾಗಿ ಸರ್ಕಾರದ ಮೇಲಿನ ನಿಯಂತ್ರಣ, ಏನ್ ಮಾಡಿದ್ರಿ, ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆಗಳ ಮೂಲಕ ಕಾರ್ಯಾಂಗವನ್ನ ಶಾಸಕಾಂಗವು ಉತ್ತರದಾಯಕತ್ವಕ್ಕೆ ಒಳಪಡಿಸುವುದು ಶಾಸನ ಸಭೆಯ ಮೂಲ ಕರ್ತವ್ಯ. ಸಿಎಂ ಜವಾಬ್ದಾರಿ ಎಷ್ಟು? ಸಚಿವರ ಉತ್ತರದಾಯಿತ್ವ ಎಂಥದ್ದು? ಸದ್ಯ ಚರ್ಚೆಯಲ್ಲಿರುವಂತಹ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಸಚಿವರಿಗೆ ಖಾತೆ ಹಂಚಿಕೆ ಆದರೆ ಹೇಗೆ? ಅಧಿವೇಶನ ಆರಂಭವಾದರೂ ಕೂಡ ಖಾತೆ ಹಂಚಿಕೆ ಆಗದೇ ಇದ್ರೆ ಹೇಗೆ ಅನ್ನೋದು. ಸಾಮಾನ್ಯವಾಗಿ ಖಾತೆ ಹಂಚಿಕೆ ಆದಾಗ ಆರೋಗ್ಯ ಇಲಾಖೆಯ ಪ್ರಶ್ನೆಗೆ ಆರೋಗ್ಯ ಸಚಿವರು, ಕಂದಾಯ ಇಲಾಖೆಯ ವಿಷಯಕ್ಕೆ ಕಂದಾಯ ಸಚಿವರೇ ನೇರವಾಗಿ ಉತ್ತರಿಸಬೇಕಾಗುತ್ತೆ. ಆದರೆ ಯಾವ ಖಾತೆ ಸಚಿವರಿಗೆ ಹಂಚಿಕೆ ಆಗಿಲ್ಲವೋ ಆ ಖಾತೆಯ ಹೊಣೆಗಾರಿಕೆ ಮುಖ್ಯಮಂತ್ರಿಗಳದ್ದು. ಸದನದಲ್ಲೂ ಕೂಡ ಆ ಇಲಾಖೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆ ಬಂದರೂ ಮುಖ್ಯಮಂತ್ರಿಗಳೇ ಉತ್ತರಿಸಬೇಕು. ಸರ್ಕಾರದ ನಾಯಕರಾಗಿ ಸಿಎಂ ಯಾವಾಗ ಬೇಕಾದರೂ ಕೂಡ ಯಾವ ಇಲಾಖೆ ಅಥವಾ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ವಿಚಾರದ ಬಗ್ಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬಹುದು. ಶೂನ್ಯ ವೇಳೆ ಗಮನ ಸೆಳೆಯುವ ಸೂಚನೆ. ಸದನ ಶುರುವಾಗ್ತಾ ಇದ್ದಂತೆ ಸಾಮಾನ್ಯವಾಗಿ ನಡೆಯುವಂತಹ ಮೊದಲ ಕಾರ್ಯಕಲಾಪ ಪ್ರಶ್ನೋತ್ತರ ವೇಳೆ. ವಿಧಾನಸಭೆಯ ನಿಯಮ ಅಡಿಯಲ್ಲಿ ಅಧಿವೇಶನದ ಮೊದಲ 1 ಗಂಟೆ ಈ ಪ್ರಕ್ರಿಯೆ ನಡೆಯುತ್ತೆ. ಈ ಪೈಕಿ ಚುಕ್ಕೆ ಗುರುತಿನ ಪ್ರಶ್ನೆಗೆ ಮೌಖಿಕ ಉತ್ತರ ಹಾಗೂ ಪೂರಕ ಪ್ರಶ್ನೆಗೂ ಕೂಡ ಅವಕಾಶ ಇರುತ್ತೆ. ಇದೇ ರೀತಿಯಾಗಿ ಚುಕ್ಕೆ ರಹಿತ ಪ್ರಶ್ನೆಗಳು ಇರುತ್ತವೆ. ಇನ್ನೊಂದಕ್ಕೆ ಲಿಖಿತ ಉತ್ತರ ಮಾತ್ರ ನೀಡಲಾಗುತ್ತದೆ. ಶಾಸಕರು ಮೊದಲೇ ವಿವಿಧ ಇಲಾಖೆಗಳಿಗೆ ಕಳುಹಿಸಿದಂತಹ ಪ್ರಶ್ನೆಗಳನ್ನು ಆಯ್ದು ಲಾಟರಿ ಮೂಲಕ ಪ್ರಶ್ನೆಗಳನ್ನು ಆಯ್ಕೆ ಮಾಡಲಾಗುತ್ತೆ. ಈ ಪೈಕಿ ಲಾಟರಿಯಲ್ಲಿ ಆಯ್ಕೆಯಾದಂತಹ ಪ್ರಶ್ನೆ ಚುಕ್ಕೆ ಗುರುತಿನ ಪ್ರಶ್ನೆ ಅಂತ ಗುರುತಿಸಿ ಮೌಖಿಕ ಉತ್ತರವನ್ನು ನೀಡಲಾಗುತ್ತೆ. ಉಳಿದೆಲ್ಲವುಗಳ ಚುಕ್ಕೆ ಗುರುತಿಲ್ಲದಂತಹ ಪ್ರಶ್ನೆ ಅಂತ ಪರಿಗಣಿಸಿ ಲಿಖಿತ ಉತ್ತರವನ್ನು ನೀಡಲಾಗುತ್ತದೆ. ಶೂನ್ಯ ವೇಳೆ ನೋಡಿ, ಪ್ರಶ್ನೋತ್ತರದ ತಕ್ಷಣವೇ ಬರುವಂತಹ ಸಮಯವೇ ಶೂನ್ಯ ವೇಳೆ. ಕ್ಷೇತ್ರದಲ್ಲಿ ಪ್ರಕೃತಿ ವಿಕೋಪ, ಕಾನೂನು ಸುವ್ಯವಸ್ಥೆಯಂತಹ ತುರ್ತು ವಿಷಯಗಳನ್ನು ಸಭಾಧ್ಯಕ್ಷರ ಅನುಮತಿಯೊಂದಿಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಬಹುದು. ಗಮನ ಸೆಳೆಯುವ ಸೂಚನೆ. ನಿಯಮ 73ರ ಅಡಿಯಲ್ಲಿ ತುರ್ತು ಸಾರ್ವಜನಿಕ ವಿಷಯದ ಕಡೆಗೆ ಸಚಿವರ ಗಮನವನ್ನು ಸೆಳೆದು ಸಚಿವರಿಂದ ಅಧಿಕೃತ ಹೇಳಿಕೆ ಪಡೆಯುವ ವಿಧಾನವೇ ಗಮನ ಸೆಳೆಯುವ ಸೂಚನೆ. ನಿಲುವಳಿ ಸೂಚನೆ. ಪ್ರತಿಪಕ್ಷಗಳ ಕೈಯಲ್ಲಿರುವಂತಹ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂದರೆ ನಿಲುವಳಿ ಸೂಚನೆ. ವಿಧಾನಸಭೆಯಲ್ಲಿ ಇದನ್ನ ನಿಯಮ 60ರ ಅಡಿಯಲ್ಲಿ ಹಾಗೂ ನಿಯಮ 69ರ ಅಡಿಯಲ್ಲಿ ಪ್ರಸ್ತಾಪಿಸಲು ಅವಕಾಶವಿದೆ. ಸರ್ಕಾರ ತನ್ನ ಸಾಂವಿಧಾನಿಕ ಕರ್ತವ್ಯದಲ್ಲಿ ಸಂಪೂರ್ಣ ವಿಫಲವಾದಾಗ ದಿನದ ಎಲ್ಲಾ ಕಲಾಪಗಳನ್ನು ಬದಿಗಿಟ್ಟು ಈ ವಿಷಯವನ್ನೇ ಚರ್ಚಿಸಬೇಕು ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿಯುತ್ತವೆ. ಇನ್ನು ಇದೇ ರೀತಿ ನಿಯಮ 69ರ ಅಡಿಯಲ್ಲಿ ಮತದಾನವಿಲ್ಲದೆ ತುರ್ತು ವಿಷಯಗಳ ಮೇಲೆ ಸುದೀರ್ಘ ಚರ್ಚೆ ನಡೆಸಬಹುದು. ಇನ್ನು ಸದನದಲ್ಲಿ ಪದೇ ಪದೇ ಕೇಳಿಬರುವಂತಹ ಪದ ಪಾಯಿಂಟ್ ಆಫ್ ಆರ್ಡರ್. ನಿಯಮ 350ರ ಅಡಿಯಲ್ಲಿ ಇದನ್ನು ಪ್ರಸ್ತಾಪಿಸಲು ಅವಕಾಶವಿದೆ. ಇದು ವೈಯಕ್ತಿಕ ಭಾಷಣ ಮಾಡಲು ಇರುವಂತಹ ಅವಕಾಶವಲ್ಲ. ಸದನದ ಕಲಾಪವು ನಿಯಮಾವಳಿ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದಿದ್ದಾಗ ಅದನ್ನು ಸಭಾಧ್ಯಕ್ಷರ ಗಮನಕ್ಕೆ ತರಲು ಬಳಸುವಂತಹ ಒಂದು ಸಂಸದೀಯ ಹಕ್ಕು. ಸದನದ ಬಾವಿ ಎಂದರೇನು? ಅಲ್ಲಿ ಪ್ರತಿಭಟಿಸುವುದು ಸರಿಯೇ? ನೋಡಿ, ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ನಾವು ನೋಡುವ ಸಾಮಾನ್ಯ ದೃಶ್ಯ ಶಾಸಕರು ಓಡೋಡಿ ಹೋಗಿ
ಸದನದ ಬಾವಿಗೆ ಇಳಿದು ಧರಣಿ ಮಾಡುವುದು. ಆದರೆ ಅಸಲಿ ನಿಯಮ ಏನು ಹೇಳ್ತದೆ ಗೊತ್ತಾ? ಸಭಾಧ್ಯಕ್ಷರ ಪೀಠದ ಮುಂಭಾಗ ಜಾಗವೇ ವೆಲ್ ಆಫ್ ದ ಹೌಸ್ ಅಥವಾ ಸದನದ ಬಾವಿ. ಕರ್ನಾಟಕ ವಿಧಾನಸಭೆ ಅಧಿಕೃತ ಸಂಸದೀಯ ಅಭ್ಯಾಸ ಮಾರ್ಗಸೂಚಿ ಪ್ರಕಾರ ಶಾಸಕರು ಪ್ರತಿಭಟನೆಯ ನೆಪದಲ್ಲಿ ಬಾವಿಗೆ ಇಳಿಯುವುದು, ಫಲಕ ಪ್ರದರ್ಶನ ಮಾಡುವುದು ಅಥವಾ ಘೋಷಣೆ ಕೂಗುವುದು ಸಂಪೂರ್ಣ ನಿಯಮಬಾಹಿರ. ಇದು ರಾಜಕೀಯ ಅಭಿವ್ಯಕ್ತಿಯಾಗಿರಬಹುದು, ಆದರೆ ನಿಯಮಗಳ ಪ್ರಕಾರ ಅಂಗೀಕೃತ ನಡವಳಿಕೆಯಲ್ಲ. ನಿಯಮ 347 ಮತ್ತು 348 ಪ್ರಕಾರ ಸಭಾಧ್ಯಕ್ಷರ ಮಾತು ಮೀರಿದರೆ ಶಾಸಕರನ್ನ ಹೊರಹಾಕುವ ಅಥವಾ ಅಮಾನತು ಮಾಡುವ ಅಧಿಕಾರವಿದೆ. ನಿಯಮ 349 ಅಡಿಯಲ್ಲಿ ತೀವ್ರ ಗದ್ದಲ ಉಂಟಾದರೆ ಸದನವನ್ನೇ ಮುಂದೂಡಲು ಸಭಾಧ್ಯಕ್ಷರಿಗೆ ಅವಕಾಶವಿದೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳೆರಡೂ ಕೂಡ ಕಾನೂನು ರಚನೆಯಲ್ಲಿ ಒಂದಕ್ಕೊಂದು ಪೂರಕ. ಹಣಕಾಸಿನ ವಿಷಯದಲ್ಲಿ ವಿಧಾನಸಭೆಗೆ ಹೆಚ್ಚಿನ ಅಧಿಕಾರವಿದ್ದರೂ ವಿಧಾನ ಪರಿಷತ್ತು ಪುನರ್ ಪರಿಶೀಲನೆ ಭರವಸೆಯಾಗಿ ಕೆಲಸವನ್ನು ಮಾಡುತ್ತದೆ. ಅಂತಿಮವಾಗಿ ಅಧಿವೇಶನ ಅಂದರೆ ಕೇವಲ ರಾಜಕಾರಣಿಗಳು ಭಾಷಣ ಮಾಡುವ ಜಾಗವಲ್ಲ, ಅದು ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ನಡೆಯುವಂತಹ ಉತ್ತರದಾಯಿತ್ವದ ವೇದಿಕೆ. ಶಾಸಕರು ಜನರಿಗೆ ಉತ್ತರದಾಯಿ, ಸಚಿವರು ವಿಧಾನಸಭೆಗೆ ಉತ್ತರದಾಯಿ, ಸರ್ಕಾರ ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಉತ್ತರದಾಯಿ. ಸದನದ ಯಶಸ್ಸು ಕೇವಲ ಆಡಳಿತ ಪಕ್ಷದ ಕೈಯಲ್ಲಿಲ್ಲ, ಪ್ರತಿಪಕ್ಷ ಹಾಗೂ ಸ್ಪೀಕರ್ ಅವರ ಸಮತೋಲನದಲ್ಲಿದೆ. ಈ ದೃಷ್ಟಿಯಿಂದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಮೊಟ್ಟಮೊದಲ ಅಧಿವೇಶನದ ಬಗ್ಗೆ ಕುತೂಹಲ ಎಲ್ಲರಲ್ಲೂ ಕೂಡ ಮೂಡಿದ್ದು ಗರಿಗೆದರಿದೆ.